ಪಾರ್ಲಿಮೆಂಟ್ ಅಲ್ಲಿ. ನನ್ನ ಇಲಾಖೆಯಲ್ಲಿ ಒಂದೇ ಒಂದು ಭ್ರಷ್ಟಾಚಾರ ಅಥವಾ ಒಂದೇ ಒಂದು ಯಾರಾದ್ರೂ ಅಲ್ಲಿ ಕಮಿಷನ್ ಅಂತ ಏನಾರ ಕೇಳಿದ್ರೆ ಇಲ್ಲಿಂದ ರೆಸಿಗ್ನೇಷನ್ ಕೊಡ್ತೀನಿ ಅಂತ. ಯಾವುದೇ ಎಂಪಿಗಳು, ಇಡೀ ದೇಶದಲ್ಲಿ ಯಾವುದೇ ಎಂಪಿಗಳು ಹೋಗ್ಲಿ ಅಲ್ಲಿಗೆ ಡೆವಲಪ್ಮೆಂಟ್ಗೆ ಯಾವ್ದಾವ್ದು ನಿಜವಾಗ್ಲೂ ಆಗ್ಬೇಕು ಅಂತ ಇದೆ, ನಿತಿನ್ ಗಡ್ಕರಿಯಲ್ಲಿ ಮಿನಿಟ್ಸ್ ಅಲ್ಲಿ ಕ್ಲಿಯರ್ ಮಾಡಿಕೊಡ್ತಾರೆ ನಿಮಗೆ. ಹಂಗೆ ಮಾನ್ಯ ರಾಘವೇಂದ್ರ ಅವರು ಇಡೀ ಶಿವಮೊಗ್ಗ ಜಿಲ್ಲೆಗೆ, ಇಡೀ ಶಿವಮೊಗ್ಗ ಕಾನ್ಸ್ಟಿಟ್ಯೂನ್ಸಿಗೆ ಬೈಂದೂರನ್ನ ಸೇರ್ಕೊಂಡಂಗೆ ಒಂದೊಂದು ರೋಡ್ಗಳು, ಬ್ರಿಡ್ಜ್ಗಳು ಈ ತರದ್ ನಿರಂತರ ಪ್ರಯತ್ನ ಮಾಡಿದ್ರು. ಆ ಬ್ರಿಡ್ಜ್ಗಳಾದಾಗ ಒಂದು ವಾರದ ಮುಂಚೆ ಹೋಗಿ ಗೊತ್ತಾಗಿದೆ ಬರ್ತೀವಿ ಅಂತ ಸತೀಶ್ ಜಾರಕಿಹೊಳಿ ಅವರು ಬಂದು ಇಲ್ಲಿ ಕೂರ್ತಾರೆ, ಶಿವಮೊಗ್ಗದಲ್ಲಿ ಬರ್ತಾರೆ, ಸಾಗರದಲ್ಲಿ ಬೆಳಿಗ್ಗೆ ನಾವೆಲ್ಲ ಇದೀವಿ, ನಾವು ಅವರನ್ನೆಲ್ಲ ಮೀಟ್ ಮಾಡ್ತೀವಿ, ಬೆಳಿಗ್ಗೆ 7:30 8 ಗಂಟೆಗೆ ನಾವು ಸಿಕ್ಕಿದೀವಿ ಅವರಿಗೆ. ಆಮೇಲೆ ಉಸ್ತುವಾರಿ ಸಚಿವರು ಮತ್ತೆ ನಮ್ಮ ಅಲ್ಲಿನ ಶಾಸಕರು ಹೇಳ್ತಾರೆ ಹೋಗ್ಬೇಡಿ. ಇದ್ಯಾ ನ್ಯಾಯ? ನಿತಿನ್ ಗಡ್ಕರಿ ಅವರಿಗೆ ಅವಮಾನ ಮಾಡ್ತೀರಾ. ನಿತಿನ್ ಗಡ್ಕರಿ ಅವರು ಬೇಸರ ಆಗಿದ್ದು ಒಂದ್ಸಲ ನೋಡಿದ್ರೆ ನಮಗೆ ಒಂದ್ಸಲ ನಾಳೆ ಕರ್ನಾಟಕಕ್ಕೆ ಏನ್ ಕೊಡ್ತಾರೆ ಇವರು ಅಂತ. ನಾನು ಅದಕ್ಕೆ ಹೇಳೋದು, ಡಬಲ್ ಇಂಜಿನ್ ಸರ್ಕಾರ ಏನಿದೆಯಲ್ಲ ಅದು ಆಗ್ಬೇಕು. ಕರ್ನಾಟಕದಲ್ಲಿ ಯಾವ ಕೇಂದ್ರ ಸರ್ಕಾರ ಇನ್ನೂ ಒಂದು 20-25 ವರ್ಷ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸರ್ಕಾರ ಇರುತ್ತೆ, ಅದೇ ರೀತಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಬರೋ ತನಕ ನಮಗೆ ಒಳ್ಳೇದಿಲ್ಲ. ಇವ್ರು ನಡ್ಕೊಳ್ಳೋ ರೀತಿ, ನಮ್ಮ ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಬೈಯೋಂತ ರೀತಿ, ನಿತಿನ್ ಗಡ್ಕರಿ ಅವರಿಗೆ ಪ್ರೈಮ್ ಮಿನಿಸ್ಟರ್ಗೆ ಬೈಯೋಂತ ರೀತಿ, ಯಾರೇ ಇವ್ರು ಹೋದ್ರೆ ಇವರಿಗೆ ಮಣೆ ಹಾಕ್ತಾರೆ? ಏನಾದ್ರೂ ಡೆವಲಪ್ಮೆಂಟ್ ಆಗ್ಬೇಕು ಅಂದ್ರೆ ನಾವು ಕೇಳ್ಕೋಬೇಕಲ್ವಾ? ಕೇಳ್ಕೊಂಡ್ರೆ ತಾನೇ ಕೊಡೋ ಅಂತದನ್ನ ಆಗತ್ತೆ. ಅವ್ರಿಗೆ ಕೊಡೋರಿಗೂ ಒಂದಷ್ಟು ಮಾನಸಿಕವಾಗಿ ಅವ್ರಿಗೊಂದು ನೆಮ್ಮದಿ ಅನ್ನೋಂಥದ್ದು ಇರ್ಬೇಕಲ್ಲ, ಇಲ್ಲಪ್ಪ ನನಗೆ ಗೌರವ ಸಿಗುತ್ತೆ ಅಂತ. ನಮಗೆ ಕರ್ನಾಟಕಕ್ಕೆ ಏನು ಸಿಗ್ಬೇಕೋ ಟ್ಯಾಕ್ಸ್ ಡೆವಲ್ಯೂಷನ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಏನಂದ್ರೆ ಟ್ಯಾಕ್ಸ್ ಡೆವಲ್ಯೂಷನ್ ಅಲ್ಲಿ ಮಾತಾಡ್ತಾರೆ. ಅದಕ್ಕೆ ನಮ್ಮಲ್ಲಿ ನೀತಿ ಆಯೋಗದ ಕೆಳಗಡೆ ಏನಿದೆ ಆ ಟ್ಯಾಕ್ಸ್ ಡೆವಲ್ಯೂಷನ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಕರ್ನಾಟಕಕ್ಕೆ ಸಿಗ್ಬೇಕೋ ಸಿಕ್ಕಿದೆ. ಅದ್ರೊಳಗಡೆ 1 ರೂಪಾಯಿನೂ ಕಡಿಮೆ ಆಗಕ್ಕಿಲ್ಲ. ಅದು ಯಾವುದೇ ಕಾರಣಕ್ಕೂ 1 ರೂಪಾಯಿನೂ ಕಡಿಮೆ ಆಗಕ್ ಬಿಡಲ್ಲ. ನಮಗೇನು ಪರ್ಸೆಂಟೇಜ್ ಆಫ್ ಟ್ಯಾಕ್ಸ್ ಡೆವಲ್ಯೂಷನ್ ಇದೆ ಅದು ಸಿಕ್ಕಿದೆ. ನಮಗೀಗ ಕಡಿಮೆ ಆಗುತ್ತೆ GST ಕಡಿಮೆ ಆಗಿರೋದು ಯಾರಿಗ್ ಗೊತ್ತಿಲ್ಲ. ಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ. ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ನೀವು ಯಾವುದೇ ಶೋರೂಮ್ಗಳಿಗೆ ಹೋಗಿ ಹಬ್ಬದ ರೀತಿಯಲ್ಲಿ ಕಾರ್ಗಳನ್ನ ಕೊಂಡ್ಕೊಳ್ಳೋ ಅಂತದನ್ನ ಯಾರಿಗೆ ಸಶಕ್ತಿ ಇರ್ತಾರೋ ಅಂತವ್ರು ತಗೊಂತಾ ಇದ್ದಾರೆ. 10% ಕಡಿಮೆ ಅಲ್ಲ, 2 ಲಕ್ಷ 3 ಲಕ್ಷ ಒಂದೊಂದು ಕಾರಿಗೆ ಕಡಿಮೆ ಆಗ್ತಾ ಇದೆ, ಬೈಕಿಗೆ ಕಡಿಮೆ ಆಗ್ತಾ ಇದೆ. ನಾವು ದಿನನಿತ್ಯ ಉಪಯೋಗಿಸೋ ಅಂತದನ್ನ ಯಾವ್ದಾವ್ದು 4 ಸ್ಲ್ಯಾಬ್ ಅಲ್ಲಿ ಇತ್ತು, ಆ 4 ಸ್ಲ್ಯಾಬ್ ಅಲ್ಲಿ ಕೊನೆ ಸ್ಲ್ಯಾಬ್ ಅನ್ನು 0 ಮಾಡಿದ್ರು. ಅದು ಯಾವುದು ದಿನನಿತ್ಯ ಉಪಯೋಗಿಸೋ ಅಂತದ್ದು? ಹೆಲ್ತ್ ಇನ್ಶೂರೆನ್ಸ್ ಇರ್ಬೋದು, ಲೈಫ್ ಇನ್ಶೂರೆನ್ಸ್ ಇರ್ಬೋದು, ಅಂತದಕ್ಕೂ ಕೂಡ ಇವತ್ತು 0 GST ಕಡಿಮೆ ಆಗಿದೆ. ಜನಕ್ಕೆ ಗೊತ್ತಾಗ್ತಾ ಇದೆ ಕಡಿಮೆ ಆಗ್ತಾ ಇದೆ, ನನ್ನ ದಿನನಿತ್ಯದ ಬಳಕೆಯಲ್ಲಿ ಕಡಿಮೆ ಆಗ್ತಾ ಇದೆ ಅಂತ ನಮ್ಮ ಉಸ್ತುವಾರಿ ಸಚಿವರಿಗೆ ಗೊತ್ತಾಗ್ತಾ ಇಲ್ಲ. GST ಏನ್ ಕಡಿಮೆ ಆಗಿದೆ? ಅವ್ರು ಹೋಗಿ ಯಾವತ್ತಾದ್ರೂ ಬೈ ಮಾಡಿದ್ರೆ ಗೊತ್ತಾಗದೆ, ಯಾವ್ದಾರಪ್ಪ ವಸ್ತುವನ್ನೇನಾರ ಬೈ ಮಾಡಿದ್ರೆ ಗೊತ್ತಾಗದೆ, ಅವ್ರು ಮಾಡೋದಿಲ್ಲ. ಯಾವ್ದಾದ್ ಕಡಿಮೆ ಆಗಿದೆ ಅನ್ನೋಂಥದ್ದನ್ನ ಲೀಸ್ಟ್ ಕೊಟ್ಟಿದೀವಿ ನಾವು, ಜನಕ್ಕೆ ಅನುಕೂಲ ಆಗ್ತಾ ಇರೋಂಥ. ಅದನ್ನ ಬಿಟ್ಟು ಈ ತರದ್ದೆಲ್ಲ ಪ್ರಶ್ನೆ ಮಾಡ್ತಾ ಇರೋಂಥದ್ದು. ಈ GST ಬಗ್ಗೆ ಅದೇ ನಾ ಹೇಳದ್ನಲ್ಲ, ಒಬ್ಬ ಕಾಮರ್ಸ್ ಸ್ಟೂಡೆಂಟ್ ಕೇಳಿದ್ರೆ ಹೇಳ್ತಾರೆ ಮುಂಚೆ ಏನಿತ್ತು ನಮ್ಮ ದೇಶದಲ್ಲಿ ಅಂತ. ಎಕ್ಸೈಸ್ ಇಂದ ಹಿಡಿದು ವ್ಯಾಟ್ ತನಕ ನಾನಾ ರೀತಿಯಾದಂತ ಟ್ಯಾಕ್ಸ್ಗಳಿತ್ತು, ನಮಗೂ ನಿಮಗೂ ಗೊತ್ತಿವು. ಇದನ್ನ ಈ ವ್ಯಕ್ತಿ ಒಂದು ಸಿಂಗಲ್ ಟ್ಯಾಕ್ಸ್, 1 ನೇಷನ್ 1 ಟ್ಯಾಕ್ಸ್ ಅಂತ ಏನ್ ಯೋಚನೆ ಮಾಡ್ತು, ನಾನಾ ರೀತಿಯಾದಂತ ಯೋಚನೆ ಮಾಡ್ತಾ ಇದೆ ಸರ್ಕಾರ. 1 ನೇಷನ್ 1 ಗ್ರಿಡ್, ಪವರ್ ಅನ್ನ ತುಂಬಾ ಕಡೆ ಸಮಸ್ಯೆ ಆಗ್ತಾ ಇದ್ದಾಗ ಮಾಡ್ತು. 1 ನೇಷನ್ 1 ಏನೋ ನೆಟ್ವರ್ಕ್. ನಾವು ಪಕ್ಕದ ರಾಜ್ಯಕ್ಕೆ ಹೋದ್ರೂ ನಾವು ಮುಂಚೆ ಅದನ್ನ ಆಕ್ಟಿವೇಟ್ ಮಾಡ್ಬೇಕಿತ್ತು, ದುಡ್ಡು ಬೇರೆ ಕೊಡ್ಬೇಕಿತ್ತು. ಇವತ್ತು ನಾನು ಶಿವಮೊಗ್ಗದಲ್ಲಿ ತಗೊಂಡ್ರೆ ಒಂದು ಸಿಮ್ ಅನ್ನ ದೇಶದಲ್ಲಿ ಎಲ್ಲೇ ಹೋದ್ರೂ ಆ ಸಿಮ್ ಅದ್ರ ಪಾಡಿಗೆ ಅದು ಆಕ್ಟಿವೇಟ್ ಆಗುತ್ತೆ. 1 ನೇಷನ್ 1 ಕಾರ್ಡ್ ಮಾಡ್ತು, 1 ನೇಷನ್ 1 ರೇಷನ್ ಮಾಡ್ತು. ಈ ತರದನ್ನೆಲ್ಲ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಉಸ್ತುವಾರಿ ಸಚಿವರಿಗೆ ಏನಾಗಿದೆ ಅನ್ನೋಂಥದ್ದನ್ನ ಅವ್ರು ಒಂದು 4-5 ಪ್ರೆಸ್ ಮೀಟ್ ಅಲ್ಲಿ ನಾನು ಅವ್ರಿಗೆ ಕೇಳ್ಕೊಳ್ಳೋದು, ನೀವೇನೇನ್ ಮಾಡಿದೀರಾ ಹೇಳಿ. 13,000 ಜನ ಶಿಕ್ಷಕರನ್ನ ತಗೊಂತಿದೀವಿ ಅಂತ. ಇನ್ನು ಕಂಪ್ಲೀಟ್ ಆಗಿಲ್ಲಲ್ಲ. ಅದಕ್ಕೆ 108 ಕಥೆಗಳು ಹೇಳ್ತಿರಲ್ಲ, ಅದು ಪ್ರಾರಂಭ ಆಗಿದ್ದು ಯಾವಾಗ? ಅದು BC ನಾಗೇಶ್ ಅವ್ರು ಇದ್ದಾಗ ಅಪ್ರೂವಲ್ ತಗೊಂಡಿರೋದು. ವಿತ್ ಡಾಕ್ಯುಮೆಂಟ್ಸ್ ನಾ ಕೊಡ್ತೀನಿ ನಾನು. BC ನಾಗೇಶ್ ಅವರು ಇದ್ದಂತ ಸಂದರ್ಭದಲ್ಲಿ ಅದು ಅಪ್ರೂವಲ್ ಆಗಿರೋವಂಥದ್ದು. ಅದನ್ನ ಇಂಪ್ಲಿಮೆಂಟ್ 2.5 ವರ್ಷ ಆಯ್ತು, ಅದನ್ನಿನ್ನೂ ಮಾಡಿಲ್ಲ. ಯಾವ ಶಾಲೆಗಳಿಗೆ ಅನುದಾನ ಕೊಟ್ಟಿದ್ದೀರಾ ತೋರಿಸಿ ನಂಗೆ. KPA ಶಾಲೆಗಳ ಬಗ್ಗೆ ಮಾತಾಡ್ತಾ ಇದ್ದೀರಾ, ಅಲ್ಲೂ ರಾಜಕಾರಣ ಮಾಡ್ತಾ ಇದ್ದೀರಾ. ಇದು ಆ ಜಾಗದಲ್ಲಿ ಇದೆ. ಹಿಂದೆ ಲೀಸ್ಟ್ ಆಗಿರುವಂತ ಹಲವಾರು KPA ಶಾಲೆಗಳ
ಲೀಸ್ಟನ್ನ ಬದಲಾವಣೆ ಮಾಡೋಂಥದ್ದನ್ನ ಪ್ರಯತ್ನಗಳು ನಡೀತಾ ಇದೆ. ಅಲ್ಲಿ ಮಾಡ್ತೀರಾ? ನಾವ್ ಹೇಳಿದ್ವಲ್ಲ, ನಿಮ್ಮ ಇಲಾಖೆ ಏನೇನ್ ಮಾಡ್ತಿದೆ ಅಂತದನ್ನ ಹೇಳಿ, ನಾವು ಏನ್ ಸರಿ ಇಲ್ಲ ಅಂತ ಅನ್ನೋಂಥದ್ದನ್ನ ಹೇಳ್ತೀವಿ. ಅದನ್ನ ಬಿಟ್ಟು 2009ನೇ ಇಸ್ವಿದ್ ಮಾತಾಡೋದು, ಪದಗಳ ಬಳಕೆ, ನಿಮ್ ಶಬ್ದಕೋಶ ದಯಮಾಡಿ ಮಾನ್ಯ ಸಚಿವರೇ, ನಾವು ರಾಜಕಾರಣದಲ್ಲಿ ಹಲವಾರು ವರ್ಷಗಳಿಂದ ಇದ್ದೀವಿ, ನಮಗೊಂದು ಸಂಸ್ಕಾರ ಇದೆ. ಯಾವ ರೀತಿ ಒಬ್ಬ ರಾಜಕಾರಣಿ ಅವರಿಗೂ ಗೌರವ ಬರಬೇಕು, ನಿಮಗೂ ಗೌರವ ಬರಬೇಕು, ಇನ್ನೊಂದಷ್ಟು ಜನ ಯುವಕರಿಗೆ ಪ್ರೇರಣೆ ಸಿಗ್ಬೇಕು ಈ ರಾಜ್ಯದಲ್ಲಿ. ಮತ್ತು ಅದ್ರೊಳಗೂ ಈ ಮಲೆನಾಡು ಭಾಗದ ಶಿವಮೊಗ್ಗದಲ್ಲಿ ನಮ್ದೊಂದು ಪ್ರತಿಯೊಬ್ಬರದು ವ್ಯಕ್ತಿತ್ವಗಳಿದಾವೆ. ಇವತ್ತು ಮಾನ್ಯ ಯಡಿಯೂರಪ್ಪನವ್ರು ಮಾಡಿರೋಂಥದ್ದು, ಬಂಗಾರಪ್ಪನವ್ರು ಮಾಡಿರೋಂಥ ಕೆಲಸಗಳು ಶಿವಮೊಗ್ಗಕ್ಕೆ, JH ಪಟೇಲ್ರು ಮಾಡಿರೋಂಥ ಕೆಲಸಗಳು, ಅದನ್ನೆಲ್ಲ ನಾಪುಸ್ಕಂತಾರೆ ಜನ. BY ರಾಘವೇಂದ್ರ ಅವರು ಕಳೆದ 4 ಬಾರಿ ಅವರು ಒಬ್ಬ ಮೆಂಬರ್ ಆಫ್ ಪಾರ್ಲಿಮೆಂಟ್ ಲೋಕಸಭಾ ಸದಸ್ಯರಾಗಿರೋದು. ಅವ್ರದ್ದು ಹೇಳ್ತಾ ಹೋದ್ರೆ 1 ಗಂಟೆ 2 ಗಂಟೆ ಬೇಕು ಅವ್ರು ಮಾಡಿರೋ ಕೆಲಸಗಳು, ಅವ್ರು ಮಾಡೋವಂಥ ಅಧ್ಯಯನ, ಅವ್ರ ಪ್ರತಿಯೊಂದು ವಿಷಯಕ್ಕೆ. ಇವತ್ತೇನಾದ್ರೂ ಏರ್ಪೋರ್ಟ್ ಆಗಿದೆ, ಅವ್ರು ಏನ್ ಬೇಕಾದ್ರೆ ಹೇಳಿ, ನೈಟ್ ಲ್ಯಾಂಡಿಂಗ್ ನಾವೇ ಮಾಡಿದ್ದು, ಇನಾಗರೇಷನ್ ನಾವೇ ಮಾಡಿದ್ದು, ಅದೆಲ್ಲ ಒಪ್ಕೊಂತೀವಿ. ಕೇವಲ ನೈಟ್ ಲ್ಯಾಂಡಿಂಗ್ ಬಗ್ಗೆನೇ ಹೇಳೋದಾದ್ರೆ ಕೇವಲ 3 ಕೋಟಿ ಬೇಕಾಗಿತ್ತು. ಎಷ್ಟು ತಿಂಗಳಾಯ್ತು ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ? ಅದನ್ನ ರಾಘವೇಂದ್ರ ಅವ್ರು ಹೇಳತ್ತಪ್ಪ, ನಾವು ಕೇಳತ್ತಪ್ಪ. ನೀವು ಮಾಡಕ್ಕಾಗಿಲ್ಲ, ನಾವು ಇಷ್ಟು ಕೋಟಿ ತಂದಿದೀವಿ, ಇನ್ನೊಂದು 3 ಕೋಟಿ ಅದನ್ನ ತಂದು ಮಾಡಕ್ಕೆ ನಿಮ್ ಕೈಯಲ್ಲಿ ಆಗಲ್ಲ ಅಂದ್ರೆ ಏನು ಅಂತ ಕೇಳತ್ತಪ್ಪ. 40% ಅಂತ ನಮ್ಮ ಮೇಲೆ ಆರೋಪ ಮಾಡಿದ್ರಿ, ಅದನ್ನು ಪ್ರೂವ್ ಆಯ್ತು. ಆ ಥರದ್ದು ಯಾವ್ದು ಅಂತ ನಿಮ್ದೇ ಸಮಿತಿ ನಾಗಮೋಹನ್ ದಾಸ್ ವರದಿನೇ ಹೇಳ್ತು, ಇಲ್ಲ ಆ ಥರದ್ದೇನೂ ಆಗಿಲ್ಲ ಅಂತ. ನಾವೇನಾರ ಹೇಳಿದ್ವಾ? ಅವ್ರು ಆರೋಪ ಮಾಡಿದಾಗೆಲ್ಲ ನಾವು ಹೇಳಿದ್ವಿ ಇಲ್ಲ ನೀವು ಮಾಡ್ತಿರೋ ತಪ್ಪು ಅಂತ. ಈಗ ಅವ್ರು ಮಾಡ್ತಿರೋಂಥ ಭ್ರಷ್ಟಾಚಾರ ಪ್ರತಿ ಇಲಾಖೆಯಲ್ಲೂ, ಈ ಪ್ರಿಯಾಂಕಾ ಖರ್ಗೆ ಅವರು ಈ ಒಟ್ಟು ಡೈವರ್ಷನ್ ಮಾಡುವಂತ ಯೋಚನೆ ಈ ಸರ್ಕಾರಕ್ಕಿದೆ. ಮಾನ್ಯ ಉಸ್ತುವಾರಿ ಸಚಿವರುಗಳು ದಯಮಾಡಿ ಈ ತರದನ್ನೆಲ್ಲ ಮಾತಾಡೋದನ್ನ ಬಿಟ್ಟು ಒಳ್ಳೆ ದೃಷ್ಟಿಯಿಂದ ನಾವೆಲ್ಲರೂ ಸೇರಿ ಶಿವಮೊಗ್ಗಕ್ಕೆ ಇನ್ನೂ ನಾನಾ ಕಾರ್ಯಗಳು ಆಗ್ಬೇಕಾಗಿದೆ. ಶಿವಮೊಗ್ಗದಲ್ಲಿ ಆಗ್ಬೇಕಾಗಿರುವಂಥದ್ದು ಬಹಳ ಕೆಲಸ ಇದೆ. ಮಾಡ್ತಿರೋ ಅಂತ ಲೋಕಸಭಾ ಸದಸ್ಯರಿಗೆ ಇಲ್ಲಿ ಪ್ರತಿಯೊಂದು ಮನೆಯಲ್ಲೂ ಮತ್ತೆ ಏನ್ ಹೇಳ್ತಾರೆ, ಅವರ ಡ್ರೈವರ್ಗಳು, ವಿಜೇಂದ್ರ ಅವ್ರ ಡ್ರೈವರಿಗೆ ಕೇಳಿ, ರಾಘವೇಂದ್ರ ಅವ್ರ ಡ್ರೈವರಿಗೆ ಕೇಳಿ, ನಾವು ಒಂದ್ಸಲ ಕೇಳ್ಬಿಟ್ರೆ ಮುಖ್ಯಮಂತ್ರಿಗಳೇ ಯಾರು ವ್ಯಾಕ್ಸಿನ್ ಹಾಕಿಸ್ಕೊಂಡ್ರಿ ಅಂತ, ಉಸ್ತುವಾರಿ ಸಚಿವರೇ ಯಾರು ವ್ಯಾಕ್ಸಿನ್ ಹಾಕಿಸ್ಕೊಂಡ್ರಿ ಅಂದ್ರೆ, ಸರ್ಕಾರದ ಯೋಜನೆಗಳು ಪ್ರತಿಯೊಬ್ಬ ವ್ಯಕ್ತಿಗೂ ತಲುಪಬೇಕು. ಯಾವುದೇ ಜಾತಿ ಧರ್ಮ ಯಾವುದೇ ಪಕ್ಷ ಅದನ್ನೆಲ್ಲ ಅಲ್ಲೇ ಅಲ್ಲ. ನೀವು ಕೊಡ್ತಾ ಇದ್ದೀರಾ, ಆ ಕೊಟ್ಟಿರೋ ಅಂಥದನ್ನ ಭಾಗ್ಯಗಳು ನಾವು ಕೇಳ್ಬಿಟ್ರೆ ಇದು ಯಾರ ಜೋಬಿಂದ ಕೊಟ್ರಿ ಅಂತ. ಅದೇ ನಮಗೆ ಆ ಪದಗಳನ್ನು ಕಷ್ಟ ಶಣೆ ಮ್ಯಾಮ್, ಆ ಪದಗಳನ್ನು ನಮಗೆ ಬಳಸಕ್ ಕಷ್ಟ ಆಗುತ್ತೆ. ಆ ತರ ಪದಗಳನ್ನು ದಯಮಾಡಿ ಸಚಿವರು ಹೇಳಿದ್ದದು, ನಾವಲ್ಲ. ಈ ತರದ್ದೆಲ್ಲ ಪದಗಳು ದಯಮಾಡಿ ಬಳಸ್ಬೇಡಿ. ಅಪ್ಪನಂತೆ, ಲೂಸ್ ಅಂತೆ, ಇನ್ನೇನು ಈ ತರದ ದಯಮಾಡಿ ಶಬ್ದಗಳನ್ನ ಪ್ರಯೋಗ ಮಾಡ್ಬೇಕಾರೆ ಒಂದ್ಸಲ ರಾಘವೇಂದ್ರ ಅವ್ರು ಮಾಡಿರೋ ಕೆಲಸಗಳು ಇಡೀ ಶಿವಮೊಗ್ಗದಲ್ಲಿ ಮತ್ತೆ ನಮಗೇನ್ ಅನ್ಸುತ್ತೆ ಅಂದ್ರೆ ಚುನಾವಣೆಯಲ್ಲಿ ನೋಡ್ಬಿಡೋಣ ಅಂತ. ನೋಡಿ, ಚುನಾವಣೆ ಬರುತ್ತೆ ಹೋಗುತ್ತೆ, ಆದ್ರೆ ನಮ್ಮ ವ್ಯಕ್ತಿತ್ವ ಕೊನೆಗೆ ಶಿವಮೊಗ್ಗ ಅಂತ ಊರಿನಲ್ಲಿ ಉಳಿಯುವಂಥದ್ದು. ಆ ವ್ಯಕ್ತಿತ್ವ ಉಳಿಸ್ಕೊಂಡು ಹೋಗೋಣ. ಒಳ್ಳೆ ವಾತಾವರಣದಲ್ಲಿ ಇದ್ರೆ ಸರಿ. ಇಲ್ಲ ಅಂದ್ರೆ ನಾವು ಒಂದ್ಸಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನಿಮಗೆ ಎಲ್ಲರಿಗೂ ಗೊತ್ತಿದೆ ಅಂದ್ರೆ ನಾವ್ಯಾರು ತಾಳ್ಮೆ ಕಳ್ಕೊಳೋರಲ್ಲ. ತಾಳ್ಮೆಯಿಂದ ನಾವು ಜೀವನ ಮಾಡೋರು, ರಾಜಕಾರಣ ಮಾಡೋರು. ನಮ್ದಿರೋವಂಥದ್ದು ಬಡವರಿಗೆ ಸಿಗ್ಬೇಕಾಗಿರೋಂಥ ಅನುಕೂಲಗಳು ಸಿಗ್ಬೇಕು ಅಂತ ದೃಷ್ಟಿಕೋನದಿಂದ ಇರುವಂತ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನ ಕೆಣಕ್ಬೇಡಿ ಅನ್ನೋವಂಥದ್ದನ್ನ ಮಾನ್ಯ ನಾನು ಅದನ್ನೇ ಹೇಳಿದ್ದು. ಅವತ್ತೇ ಹೇಳಿದೆ ನಾನು, 2009ನೇ ಇಸ್ವಿದ ಅವ್ರು ಹೇಳ್ತಾ ಇರೋದು. ರಾಘವೇಂದ್ರ ಅವರು ಹೌದು 100% ಅದ್ರ ಬಗ್ಗೆ ಮಾತಾಡಿ. ನಾವು ತಗೊಂಡೋಗಿಲ್ಲ ಅಂತ ಹೇಳಿ, ಅಲ್ಲ ತಗೊಂಡೋಗಿಲ್ಲ ಅಂತ ಹೇಳಿ. ಹಾ, 9ನೇ ಇಸ್ವಿಲಿ ನಾವು ಆ ತರದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ ವೆಹಿಕಲ್. ಸರ್, ನೀವು ಪೊಲೀಸ್ ಇಲಾಖೆಗೆ ಅವಮಾನ ಮಾಡ್ತಾ ಇದ್ದೀರಾ.
ಪೊಲೀಸ್ ಇಲಾಖೆನ ಅವಮಾನ ಮಾಡ್ತಾ ಇದ್ದೀರಾ. ಅದ್ರೊಳಗಡೆ ನಿಮ್ದೇ ಇತ್ತಲ್ಲ, 9 ಆದ್ಮೇಲೆ 13ರಿಂದ 18 ತನಕ 19 ತನಕ ನಿಮ್ದೇ ಸರ್ಕಾರಗಳಿತ್ತಲ್ಲ, ತನಿಖೆ ಮಾಡಬಹುದಿತ್ತಲ್ಲ. ಆಗ ಉತ್ತರದ ರಾಜ್ಯಗಳಿಗೆ ಒಂದು ಹಂಚಿಕೆ ಆಗುತ್ತೆ, ಅತಿ ಕಡಿಮೆ ಕೊಡುವಂತ ರಾಜ್ಯಗಳಿಗೆ ಅತಿ ಕಡಿಮೆ ಜಿಎಸ್ಟಿ ಪರಿಹಾರ ಹಂಚಿಕೆ ಆಗುತ್ತೆ. ದಕ್ಷಿಣದಲ್ಲಿ ಅತಿ ಹೆಚ್ಚು ಜಿಎಸ್ಟಿ ಬರುವಂತಹ ರಾಜ್ಯಗಳಿಗೆ ಅತಿ ಕಡಿಮೆ ಪರಿಹಾರ ನಿಗದಿ ಆಗುತ್ತೆ. ಆಗಿ ತಂದ್ಬಿಡ್ತಾರೆ ದುಡ್ಡನ್ನ. ಆಗ್ಬೇಕಾಗಿರೋದು ಇಂಪ್ಲಿಮೆಂಟೇಷನ್ ಯಾರು, ಅನುಷ್ಠಾನ ಮಾಡ್ಬೇಕಾಗಿರೋದು ರಾಜ್ಯ ಸರ್ಕಾರ. ಸರ್ ನಿಮಗೆ ಗೊತ್ತಿರ್ಲಿ, ಶಿವಮೊಗ್ಗ ತುಮಕೂರು ರೋಡ್ 18 ಕಡೆ ಅಕ್ವಿಸಿಷನ್ ಯಾರ ಕೈಯಿಂದ ಆಗಿಲ್ಲ ಹೇಳಿ? ಸ್ಟೇಟ್ ಗೌರ್ಮೆಂಟ್ ಅವ್ರು ಮಾಡ್ಬೇಕಿತ್ತು, ಮಾಡಿಕೊಟ್ಟಿಲ್ಲ, ಮಾಡಲ್ಲ ಸರ್ ಇವರು. ಸ್ಟೇಟ್ ಗೌರ್ಮೆಂಟ್ಗೆ ಕೇಂದ್ರ ಸರ್ಕಾರದ ಯಾವ ಅನುದಾನಗಳನ್ನ ಬರಕ್ ಇಷ್ಟ ಇಲ್ಲ. ಏನು ಬೇಡ, ಜನೌಷಧಿ ಮೋದಿ ಅವ್ರ ಫೋಟೋ ಇರುತ್ತೆ ಅನ್ನೋಂಥದ್ದನ್ನ ಕಿತ್ತಾಕುವಂತ ಪ್ರಯತ್ನ ನಡೆಸ್ತಾ ಇದಾರಲ್ಲ. ಇನ್ನು ನೀವು ನ್ಯಾಷನಲ್ ಹೈವೇ ಮಾಡಕ್ ಕೊಟ್ರೆ ಯಾರ ಫೋಟೋ ಬರುತ್ತೆ ಅನ್ನೋಂಥದ್ದು ಇವ್ರದ್ದು. ಈ ತರ ಚೀಪ್ ರಾಜಕಾರಣ ಬೇಡ. ಕೇಳಿ ಏನೇನ್ ಡೆವಲಪ್ಮೆಂಟ್ ಆಗುತ್ತೆ ಎಲ್ಲಾ ಕಡೆನೂ. ಕರ್ನಾಟಕಕ್ಕೆ ಅತಿ ಹೆಚ್ಚು ಹಿಂದೆ ಅಭಿವೃದ್ಧಿಗೆ ಕೊಟ್ಟಿರುವಂತ ಕೇಂದ್ರ ಸರ್ಕಾರ ಬರೋಂಥ ದಿನಗಳಲ್ಲೂ ಕೂಡ ಸಿಗುತ್ತೆ. ನೀವು ಒಳ್ಳೆ ಸಂಬಂಧಗಳನ್ನ ಇಟ್ಕೊಳ್ಳಿ ಕೇಂದ್ರ ಸರ್ಕಾರದ ಜೊತೆ. ವೈಯಕ್ತಿಕವಾಗಿ ದಯಮಾಡಿ ಯಾರ ಮೇಲೂ ಆರೋಪವನ್ನ ಮಾಡಬೇಡಿ ಅನ್ನೋಂಥದ್ದನ್ನ ನನ್ನ ಕೊನೆ ಕೋರಿಕೆ.